ಲೈಪೋಸೆಕ್ಷನ್ ಅಂದ್ರೆ ಏನು? ಯಾರ್ಯಾರಿಗೆ ಕೊಬ್ಬು ಕರಗಿಸೋದು ಕಷ್ಟಪಡ್ತಾ ಇದ್ದಾರೆ, ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತೆ ಅಂಥವ್ರು ಈ ಪ್ರೊಸೀಜರ್ನ ಮಾಡಿಸ್ಕೊಳ್ಬೋದು. ದಪ್ಪ ಇರೋರೆಲ್ಲರೂ ಸಹ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬಹುದಾ? ಇದು ಐಡಿಯಲ್ ಬಾಡಿ weight ಇದ್ರೆ ಪ್ಲಸ್ ಆರ್ ಮೈನಸ್ ಒಂದು 3-4 kg ಆ ಕಡೆ ಈ ಕಡೆ ಅಂದ್ರೂ ತೊಂದರೆ ಇಲ್ಲ. ದಪ್ಪ ಇರ್ತಾರೆ ಕೆಲವರು, ಸೊ ಅವ್ರಿಗೆ ಲಿಮಿಟ್ ಇರುತ್ತಾ, ಇಷ್ಟೇ ತೆಗಿಬೇಕು ಲೈಪೋಸೆಕ್ಷನ್ ಮೂಲಕ ಕೊಬ್ಬನ್ನ ಅಂತ? ಮನುಷ್ಯ ಇವಾಗ 100 kg ಇದ್ರೆ ಅದ್ರಲ್ಲಿ 5%. ಈ ಒಂದು ಶಸ್ತ್ರಚಿಕಿತ್ಸೆ ಹೇಗಿರುತ್ತೆ? ಸಣ್ಣ ಕ್ಯಾನ್ಯುಲಾಸ್ ಅಂತ ಹೇಳ್ತೀವಿ, ಉದ್ದ ರಾಡ್ ಇರುತ್ತೆ. ನಾವು ಒಂದು ಸಣ್ಣ ಕಟ್ಸ್ ಮಾಡ್ತೀವಿ, ಹಾರ್ಡ್ಲಿ 5 mm ಇರುತ್ತೆ. ಈ ಕಟ್ಸ್ ಮಾಡೋ ಜಾಗಗಳು ಕೂಡ ನಿಮಗೆ ನಾಳೆ ದಿನ ಲೈಪೋಸೆಕ್ಷನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಾಗ ಸೊ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರೂ ಆಗುತ್ತಾ? ಎನಿ ಸರ್ಜರಿ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದರದ್ದು ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ, ಊತ ನಾನು ಮೊದಲೇ ಹೇಳಿದಾಗೆ, ನೋವು ಇದ್ದೇ ಇರುತ್ತೆ. ಬ್ರೂಸಿಂಗ್ ಅಂದ್ರೆ ಯಾವುದೇ ಜಾಗ ನಾವು ಎಲ್ಲಿ ಲೈಪೋಸೆಕ್ಷನ್ ಮಾಡಿದ್ವೋ ಆ ಜಾಗದಲ್ಲಿ ಅವ್ರಿಗೆ ರಕ್ತ ಹೆಪ್ಪುಕಟ್ಟೋದು. ಈ ಶಸ್ತ್ರಚಿಕಿತ್ಸೆ ದುಬಾರಿನಾ? ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಇಂಡಿಯಾಲಿ ಕಾಸ್ಟ್ ಆಫ್ ಸರ್ಜರಿ ಇಸ್ ಆಲ್ಮೋಸ್ಟ್ ಲೈಕ್ 1/10 ಕಂಪೇರ್ ಟು ಎನಿ ಅದರ್ ಕಂಟ್ರಿ. ಬ್ರೆಸ್ಟ್ ಕಡಿಮೆ ಇರೋಂಥವ್ರಿಗೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ, ಅದೇ ಹೆಚ್ಚಿಗಿರೋಂಥವ್ರು ಏನ್ ಮಾಡ್ಬೇಕಾಗುತ್ತೆ? ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇವಾಗ ಲೈಪೋಸೆಕ್ಷನ್ ಮಾಡಿ ಫ್ಯಾಟ್ ತೆಗಿತೀವಿ, ಅದನ್ನೇ ಮತ್ತೆ ಸ್ತನಕ್ಕೆ ಹಾಕಿ ಸ್ತನ ಸೈಜ್ ದೊಡ್ಡದು ಮಾಡೋದಕ್ಕೂ ಅದು ಒಂದು ಆಪ್ಷನ್ ಇದೆ. ಬ್ರೆಸ್ಟ್ ಆಗ್ಮೆಂಟೇಷನ್ ಐದರ್ ಥ್ರೂ ಫ್ಯಾಟ್ ಟ್ರಾನ್ಸ್ಫರ್ ಅಥವಾ ಇಂಪ್ಲಾಂಟ್, ಎರಡೂ ಆಪ್ಷನ್ಸ್ ಇದೆ. ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರಿಗೂ ಸಹ ನಾನು ಸುಂದರವಾಗಿ ಸ್ಲಿಮ್ ಆಗಿ ಕಾಣಬೇಕನ್ನೋ ಆಸೆ ಬಯಕೆ ಇರೋದು ಸಹಜ. ಆದರೆ ಕೆಲವರಿಗೆ ಬೇಡವಾದಂತಹ ಭಾಗಗಳಲ್ಲಿ ಎಕ್ಸ್ಟ್ರಾ ಕೊಬ್ಬು ಬಂದಿರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಲೈಪೋಸೆಕ್ಷನ್ ಅಂದ್ರೆ ಏನು, ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಯಾರಿಗೆಲ್ಲ ಮಾಡ್ತಾರೆ, ಜೊತೆಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಸಹ ಸ್ಲಿಮ್ ಆಗ್ತಾರಾ, ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಕೊಲಂಬಿಯಾ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ VL ಅವರು ಪ್ಲಾಸ್ಟಿಕ್ ಸರ್ಜನ್ ಕೂಡ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಒಂದು ಲೈಪೋಸೆಕ್ಷನ್ ಅಂದ್ರೆ ಏನು? ಲೈಪೋಸೆಕ್ಷನ್ ಅನ್ನೋದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ, ಅಂದ್ರೆ ಇಟ್ಸ್ ಅ ಕಾಸ್ಮೆಟಿಕ್ ಪ್ರೊಸೀಜರ್. ಇದು ಯಾರಾದ್ರೂ ಮಾಡಿಸ್ಕೊಳ್ಬಹುದು ಅಂತ ಇದೆ. ಹಾಗೆಯೇ ಯಾರ್ಯಾರಿಗೆ ಕೊಬ್ಬು ಕರಗಿಸೋದು ಕಷ್ಟಪಡ್ತಾ ಇದ್ದಾರೆ, ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತೆ, ತುಂಬಾ ದಿನ ಡಯಟ್ ಮಾಡಿರ್ತಾರೆ, ಎಕ್ಸಸೈಸ್ ಮಾಡಿರ್ತಾರೆ, ಆದ್ರೂ ಕರಗಿಸಕ್ ಆಗ್ತಾ ಇಲ್ಲ ಅಂದ್ರೆ ಅಂಥವ್ರು ಈ ಪ್ರೊಸೀಜರ್ನ ಮಾಡಿಸ್ಕೊಳ್ಬಹುದು. ದಪ್ಪ ಇರೋರೆಲ್ಲರೂ ಸಹ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬಹುದಾ? ದಪ್ಪ ಅಂದ್ರೆ ನಾವು ಐಡಿಯಲ್ ಬಾಡಿ weight ಅಂತ ಹೇಳ್ತೀವಿ, ಅಂದ್ರೆ ತೀರಾ ದಪ್ಪ ಇರಬಾರ್ದು, ಒಬಿಸಿಟಿ ಅಂತ ಹೇಳ್ತೀವಿ. ಆ ತರ ಇದ್ರೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ಬೇರೆ ತರ ಪ್ರೊಸೀಜರ್ಸ್ ಇರುತ್ತೆ. ಇದು ಐಡಿಯಲ್ ಬಾಡಿ weight ಇದ್ರೆ ಪ್ಲಸ್ ಆರ್ ಮೈನಸ್ ಒಂದು 3-4 kg ಆ ಕಡೆ ಈ ಕಡೆ ಅಂದ್ರೂ ತೊಂದರೆ ಇಲ್ಲ. ಅಂಥವ್ರಿಗೆ ಲೈಪೋಸೆಕ್ಷನ್ ಮಾಡೋದ್ರಿಂದ ನಾವು ಅವ್ರಿಗೆ ಒಳ್ಳೆ ಶೇಪ್, ಒಳ್ಳೆ ಫಿಗರ್ ಕೊಡ್ಬೋದು. ಲೈಪೋಸ್ಕಲ್ಪ್ಟಿಂಗ್ ಅಂತ ಹೇಳ್ತೀವಿ, ಲೈಪೋ ಸಕ್ಷನ್ ಅಂತ ಹೇಳ್ತೀವಿ, ಲೈಪೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಹೆಸರು ಇರೋದು ಇದೇ ಕಾರಣ. ಡಾಕ್ಟರ್, ಲೈಪೋಸೆಕ್ಷನ್ ಅಲ್ಲಿ ಎಷ್ಟು ವಿಧಗಳಿವೆ? ಒಂದು ಟ್ಯೂಮಿಸನ್ಸ್ ಅಂತ ಹೇಳ್ತೀವಿ, ಯಾವ ತರ ಇಂಜೆಕ್ಷನ್ ಕೊಡ್ತೀವಿ ಅದೊಂದು. ಇನ್ನೊಂದು ಪವರ್ ಅಸಿಸ್ಟೆಡ್, ಅಂದ್ರೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಅದು ಯಾವ ತರ ಆಕ್ಟ್ ಆಗುತ್ತೆ. ಇನ್ನೊಂದು ಅಲ್ಟ್ರಾಸೌಂಡ್ ಅಂತ, ಅಲ್ಟ್ರಾಸೌಂಡ್ ಜನರೇಟ್ ಆಗಿ ಅದರಿಂದ ಲೈಪೋಲೈಸಿಸ್ ಅಂದ್ರೆ ಆ ಫ್ಯಾಟ್ ಸೆಲ್ಸ್ ಕರಗುತ್ತೆ. ಮತ್ತೊಂದು ಇವಾಗ ಲೇಟೆಸ್ಟ್ ಇರೋದು ವೇಸರ್. ಇದು ಬೇರೆ ಬೇರೆ ವಿಧಾನಗಳು, ಮಾಡೋ ಡಾಕ್ಟರ್ಗೆ ಯಾವ ವಿಧಾನದ ಮೇಲೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯೋ ಅದೇ ತರ ರಿಸಲ್ಟ್ಸ್ ಬರುತ್ತೆ. ಈ ಲೈಪೋಸೆಕ್ಷನ್ ಅವಶ್ಯಕತೆ ಯಾವಾಗ ಬರುತ್ತೆ ಒಬ್ಬ ವ್ಯಕ್ತಿಗೆ? ಯಾವ ವ್ಯಕ್ತಿ ತುಂಬಾ ದಿನದ ಐಡಿಯಲ್ ಬಾಡಿ weight ಮೇಂಟೈನ್ ಮಾಡಿದ್ದಾರೆ, ಒಂದು ಒಳ್ಳೆ ಡಯಟ್ ಮೇಂಟೈನ್ ಮಾಡಿದ್ದಾರೆ, ಎಕ್ಸಸೈಸ್ ಮಾಡ್ತಾ ಇದಾರೆ, ಆದ್ರೂ ಕೊಬ್ಬು ಕರಗಿಸಕ್ತಲ್ಲ. ಸಪೋಸ್ ಸೊಂಟದ ಜಾಗದಿಂದ ಲವ್ ಹ್ಯಾಂಡಲ್ಸ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಕಷ್ಟ ಕರಗಿಸೋದು, ಅಂಥವ್ರಿಗೆ ಬೇಕಾಗುತ್ತೆ. ಕೈ ತೊಳೆದು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಹೋಗೋದಿಲ್ಲ, ಅಥವಾ ಮುಖದ ಚರ್ಬಿ ಫ್ಯಾಟ್ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಅಂಥವ್ರಿಗೆ ನಾವು ಹೆಲ್ಪ್ ಮಾಡ್ಬೋದು. ಲೈಪೋಸೆಕ್ಷನ್ ಮಾಡೋದ್ರಿಂದ ಸ್ಪಾಟ್ ರಿಡಕ್ಷನ್ ಅಂತ ಹೇಳ್ತೀವಿ. ನಿಮ್ಗೆ ಯಾವ ಜಾಗ ಬೇಕೋ ಅಂಥ ಜಾಗನ ಟಾರ್ಗೆಟ್ ಮಾಡಿ ನಾವು ಲೈಪೋಸೆಕ್ಷನ್ ಮಾಡ್ಬೋದು. ಈಗ ಲೈಪೋಸೆಕ್ಷನ್ ಮಾಡಿದ ಕೂಡಲೇ ಆ ಒಂದು ಕೊಬ್ಬೆಲ್ಲ ಕರಗಿ ಬಿಡುತ್ತಾ? ಕೂಡಲೇ ಆನ್ ಟೇಬಲ್ ಅಂತ ಹೇಳ್ತೀವಿ, ಅಂದ್ರೆ ಮಾಡಿದ ತಕ್ಷಣ ರಿಸಲ್ಟ್ಸ್ ಇರುತ್ತೆ. ಬಟ್ ಅವರು ಅನೆಸ್ಥಿಸಿಯಾ ಟೇಬಲ್ ಇಂದ ರಿಕವರಿ ರೂಮ್ ಅಂತ ತಗೊಂಡ್ ಬರ್ತೀವಿ, ಅಷ್ಟೊತ್ತರಲ್ಲಿ ತುಂಬಾ ಊತ ಬರುತ್ತೆ, ತುಂಬಾ ಸ್ವೆಲ್ಲಿಂಗ್ ಬರುತ್ತೆ. ಈ ಸ್ವೆಲ್ಲಿಂಗ್ ಬರೋದ್ರಿಂದ ಅವ್ರ ರಿಸಲ್ಟ್ಸ್ ಇಮಿಡಿಯೇಟ್ ಆಗಿ ಕಾಣಿಸಲ್ಲ. ಆನ್ ಟೇಬಲ್ ರಿಸಲ್ಟ್ಸ್ 3 months ಆದ್ಮೇಲೆ ನಾವು ಏನೇನು ಪ್ರೊಸೀಜರ್ಸ್ ಹೇಳ್ತೀವೋ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಡಾಕ್ಟರ್, ಈಗ ಬಹಳಷ್ಟು ದಪ್ಪ ಇರ್ತಾರೆ ಕೆಲವರು, ಸೊ ಅವ್ರಿಗೆ ಲಿಮಿಟ್ ಇರುತ್ತಾ, ಇಷ್ಟೇ ತೆಗಿಬೇಕು ಲೈಪೋಸೆಕ್ಷನ್ ಮೂಲಕ ಕೊಬ್ಬನ್ನ ಅಂತ ಲಿಮಿಟ್ ಇರುತ್ತಾ, ಅಥವಾ ಎಷ್ಟು ಬೇಕಾದ್ರೂ ತೆಗಿಬೋದಾ? ಇದು ಒಳ್ಳೆ ಪ್ರಶ್ನೆ. ತುಂಬಾ ಜನ ನನಗೆ ಕೇಳ್ತಾರೆ, ನನಗೆ ಫುಲ್ ಬಾಡಿ ಲೈಪೋಸೆಕ್ಷನ್ ಮಾಡ್ಬಿಡಿ, ನನಗೆ ಒಂದೇ ಸಲ ಇವ್ರ ತರ ಆಗ್ಬೇಕು ಅವ್ರ ತರ ಆಗ್ಬೇಕು ಅಂತ. ಅದು ಸಾಧ್ಯ ಇರಲ್ಲ. ಇವಾಗ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಲ್ಲ US ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನಂದ್ರೆ 5% ಆಫ್ ದ ಟೋಟಲ್ ಬಾಡಿ weight, ಅಂದ್ರೆ ಇವಾಗ ಮನುಷ್ಯ ಇವಾಗ 100 kg ಇದ್ರೆ ಅದ್ರಲ್ಲಿ 5% 5 kg ಅಥವಾ 5 liters ಮಾತ್ರ ತೆಗಿಬೇಕು ಅಂತ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದೆ. ಅದೇ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಮತ್ತೆ ನಾವು ಯಾವ ವಿಧಾನ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಆಲ್ಮೋಸ್ಟ್ 7 to 8 liters ತೆಗಿಬಹುದು. ಸೇಫ್ಟಿ ಲಿಮಿಟ್ಸ್ ಮೇಂಟೈನ್ ಮಾಡಿದ್ರೆ
ಏನೂ ತೊಂದರೆ ಆಗೋದಿಲ್ಲ. ಇವಾಗ ನಮಗೆ ಬರೋ ಪೇಷಂಟ್ಸು ಹೆಲ್ತಿ ಪೇಷಂಟ್ಸು ಆರಾಮಾಗಿ ನಡ್ಕೊಂಡು ಬರ್ತಾರೆ. ನಮ್ಮ ಉದ್ದೇಶನೂ ಅದೇನೆ, ಮುಗಿದ ಮೇಲೆ ಅವ್ರು ಆರಾಮಾಗಿ ಮನೆಗೆ ಹೋಗಬೇಕು ಅಂತ. ಈ ಒಂದು ಶಸ್ತ್ರಚಿಕಿತ್ಸೆ ಹೇಗಿರುತ್ತೆ? ಸಣ್ಣ ಕ್ಯಾನ್ಯುಲಾಸ್ ಅಂತ ಹೇಳ್ತೀವಿ, ಉದ್ದ ರಾಡ್ ಇರುತ್ತೆ, ಸ್ಮಾಲ್ ಹಾಲೋ ಕ್ಯಾನ್ಯುಲಾಸ್ ಇರುತ್ತೆ. ಅದನ್ನ ಯೂಸ್ ಮಾಡೋದಕ್ಕೆ ನಾವು ಒಂದು ಸಣ್ಣ ಕಟ್ಸ್ ಮಾಡ್ತೀವಿ, ಹಾರ್ಡ್ಲಿ 5 ಮಿಲಿಮೀಟರ್ಸ್ ಇರುತ್ತೆ. ಈ ಕಟ್ಸ್ ಮಾಡೋ ಜಾಗಗಳು ಕೂಡ ನಿಮಗೆ ನಾಳೆ ದಿನ ಕಾಣಿಸಲ್ಲ, ಆಲ್ಮೋಸ್ಟ್ ಸ್ಕಾರ್ಲೆಸ್ ಸರ್ಜರಿ ಅಂತಾನೆ ಹೇಳ್ಬೋದು. ಅದನ್ನ ಯೂಸ್ ಮಾಡಿ ನಾವು ಕೊಬ್ಬನ್ನ ತೆಗಿತೀವಿ. ಸೊ ಅವ್ರಿಗೆ ಇಟ್ಸ್ ಎಲ್ಲೇ ಮಾಡಿದ್ರು ಇಟ್ಸ್ ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಬೆಳಿಗ್ಗೆ ಬರ್ತಾರೆ, ನಾವು ಸಾಯಂಕಾಲ ಅಷ್ಟೊತ್ತಿಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಈಗ ಬೇಡವಾದಂತಹ ಭಾಗದಲ್ಲಿ ಇರ್ತಕ್ಕಂಥ ಕೊಬ್ಬನ್ನ ತೆಗೆದಂತ ಸಂದರ್ಭದಲ್ಲಿ ಸೊ ಆ ಒಂದು ಭಾಗ ಲೂಸ್ ಆಗುತ್ತಲ್ಲ, ಸೊ ಅದನ್ನ ಹೇಗೆ ಸರಿಪಡಿಸ್ತೀರಿ? ನಾನು ಮತ್ತೆ ಹೇಳಿದಾಗೆ ಐಡಿಯಲ್ ಬಾಡಿ ವೇಟ್ ಅಂತ ಹೇಳಿದಾಗ ಏನಾಗುತ್ತೆ, ಅವ್ರು ಇಷ್ಟೇ ಇದ್ರಿಂದ ಚರ್ಮ ತುಂಬಾ ಎಕ್ಸ್ಪ್ಯಾಂಡ್ ಆಗಿರಲ್ಲ. ಚರ್ಮ ಒಂದು ಟೋನ್ ಚೆನ್ನಾಗಿದ್ದು, ಅವ್ರ ಏಜ್ ಏನಾದ್ರು ಒಂದು 30-35 ವರ್ಷದೊಳಗಿದ್ರೆ, ಆ ಸ್ಕಿನ್ ಎಲಾಸ್ಟಿಸಿಟಿ ಚೆನ್ನಾಗಿತ್ತು ಅಂದ್ರೆ ಅಂಥವ್ರು ಲೈಪೋಸೆಕ್ಷನ್ ಹೋಗ್ಬೋದು. ತುಂಬಾ ದಪ್ಪ ಇದೆ, ಇಲ್ಲ ಸಪೋಸ್ ಅವರು ಸರ್ಜರಿ ಮೊದಲೇ ಮಾಡಿಸ್ಕೊಂಡು ಸ್ಕಿನ್ ಎಲ್ಲ ಲೂಸ್ ಆಗಿರೋರು ಅಂಥವ್ರಿಗೆ ನಾವು ಬೇರೆ ಬೇರೆ ಪ್ರೊಸೀಜರ್ಸ್ ಅಂದ್ರೆ ಸ್ಕಿನ್ ಎಕ್ಸಿಷನ್ ಮಾಡಬೇಕಾಗುತ್ತೆ. ಸಪೋಸ್ ನಾವು ಹೊಟ್ಟೆ ಭಾಗ ಲೈಪೋಸೆಕ್ಷನ್ ಮಾಡ್ತಾ ಇದೀವಿ, ಕೆಲವರು ಬರ್ತಾರೆ ಮಕ್ಕಳಾದ್ಮೇಲೆ 2 ಮಕ್ಕಳಾಗಿದೆ 3 ಮಕ್ಕಳಾಗಿದೆ, ಅವ್ರಿಗೆ ಮಾಂಸನೂ ಲೂಸ್ ಇರುತ್ತೆ, ಸ್ಕಿನ್ನು ಲೂಸ್ ಇರುತ್ತೆ. ಅಂಥವ್ರಿಗೆ ನಾವು ಅಬ್ಡೋಮಿನೋಪ್ಲಾಸ್ಟಿ ಅಥವಾ ಟಮಿ ಟಕ್ ಅಂತ ಹೇಳ್ತೀವಿ. ಅದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಲೈಪೋಸೆಕ್ಷನ್. ಅಂದ್ರೆ ಅವ್ರಿಗೆ ಲೈಪೋಸೆಕ್ಷನ್ ಮಾಡ್ತೀವಿ ಫಸ್ಟು, ಆಮೇಲೆ ಸ್ಕಿನ್ ಎಕ್ಸ್ಟ್ರಾ ಇರೋದನ್ನ ತೆಗಿತೀವಿ, ಹೊಕ್ಕಳನ್ನ ಮತ್ತೆ ಮರು ಪೊಸಿಷನ್ಗೆ ಇಡ್ತೀವಿ. 4ನೇದಾಗಿ ಒಳಗಿರೋ ಮಾಂಸ ಮಸಲ್ ವೀಕ್ನೆಸ್ ಏನಾಗಿರುತ್ತೋ ಅದನ್ನು ಟೈಟ್ ಮಾಡ್ತೀವಿ. ಈ 4 ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಶೇಪ್ ಬರುತ್ತೆ ಅಂಡ್ ಅವ್ರಿಗೆ ದೇ ವಿಲ್ ಬಿ ಹ್ಯಾಪಿ. ಯಾಕಂತ ಹೇಳಿದ್ರೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರೆ ಡಾಕ್ಟರ್, ತಾವೇ ಹೇಳ್ತಿದ್ರಿ ಮಮ್ಮಿ ಮೇಕ್ ಓವರ್ ಅಂತ ಹೇಳಿ, ನಾವು ಇದ್ರ ಬಗ್ಗೆನೂ ಮಾತನಾಡೋಣ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಅಮ್ಮಂದ್ರಿಗೂ ಈ ಒಂದು ವಿಚಾರ ತಿಳಿಸ್ಲೇಬೇಕು. ಸೊ ಈಗ ನಾವು ಲೈಪೋಸೆಕ್ಷನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಾಗ ಸೊ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರೂ ಆಗುತ್ತಾ? ಎನಿ ಸರ್ಜರಿ, ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದರದ್ದೊಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ನಾರ್ಮಲ್ ಆಗಿ ಕಾಣಿಸುವಂತ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅಂದ್ರೆ ಮೈನರ್ ಇದು. ಅದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ, ಊತ ನಾನು ಮೊದಲೇ ಹೇಳಿದಾಗೆ, ನೋವು ಇದ್ದೇ ಇರುತ್ತೆ, ಬ್ರೂಸಿಂಗ್ ಅಂದ್ರೆ ಯಾವುದೇ ಜಾಗ ನಾವು ಎಲ್ಲಿ ಲೈಪೋಸೆಕ್ಷನ್ ಮಾಡಿದ್ವೋ ಆ ಜಾಗದಲ್ಲಿ ಅವ್ರಿಗೆ ರಕ್ತ ಹೆಪ್ಪುಕಟ್ಟೋದಿದೆ, ಅದು ನಾರ್ಮಲ್. ಇದು ತಾನಾಗೆ ಹೋಗ್ಬಿಡುತ್ತೆ, 3 ವೀಕ್ಸ್ 4 ವೀಕ್ಸ್ ಅಲ್ಲಿ ತಾನಾಗೆ ಎಲ್ಲ ಹೋಗ್ಬಿಡುತ್ತೆ. ಕೆಲವೊಂದು ಅನೆಸ್ಥೀಸಿಯಾ ಎಫೆಕ್ಟ್ಸ್ ಅಂತ ಹೇಳ್ತೀವಿ, ಅವ್ರ ಇಂಜೆಕ್ಷನ್ ಏನೋ ಅಲರ್ಜಿಕ್ ರಿಯಾಕ್ಷನ್ ಆಗೋದು ಮತ್ತೊಂದು, ಅದನ್ನು ಇದು ನಾರ್ಮಲ್ ಸೈಡ್ ಎಫೆಕ್ಟ್ಸ್ ಇದ್ದಾಗ. ತುಂಬಾ ರೇರ್ ಕಾಂಪ್ಲಿಕೇಶನ್ಸು. ನಾವೇನಾದ್ರೂ ಅದೇ ನಾನು ಪದೇ ಹೇಳೋದು ಎಲ್ಲರಿಗೂ, ಯಾವುದೇ ವ್ಯಕ್ತಿ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಬೇಕು ಅಂದ್ರೆ ತಾವು ಯಾವ ಜಾಗದಲ್ಲಿ ಹೋಗಿ ಮಾಡಿಸ್ಕೊಳ್ತಾ ಇದ್ದೀರಾ, ಯಾರ ಹತ್ರ ಮಾಡಿಸ್ಕೊಳ್ತಾ ಇದ್ದೀರಾ, ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಇರಬೇಕು, ಹಾಸ್ಪಿಟಲ್ ಬಂದು KPME ರಿಜಿಸ್ಟರ್ಡ್ ಆಗಿರಬೇಕು. ಇಂಥ ಜಾಗದಲ್ಲಿ ಏನಾಗುತ್ತೆ, ಅವರು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ, ಈ ತರ ಮಾಡಬೇಕು ಈ ತರ ಮಾಡಬಾರ್ದು ಅಂತ ಹಲವಾರು ವರ್ಷದಿಂದ ಮಾಡಿ ಅಭ್ಯಾಸ ಇರೋದ್ರಿಂದ ಅಂಥ ಜಾಗದಲ್ಲಿ ಹೋದಾಗ ಸೇಫ್ಟಿ ಇದು ಕನ್ಸರ್ನ್ಸ್ ಚೆನ್ನಾಗಿರುತ್ತೆ, ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಯಾಕಂದ್ರೆ ಈಗ ಬೆಂಗಳೂರಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಂತ ಹೇಳಿದ್ರೆ ಸೊ ಬಹಳಷ್ಟು ಒಂದು ಕಾಸ್ಮೆಟಿಕ್ ಕ್ಲಿನಿಕ್ಸ್ ಅಂತ ಬಂದ್ಬಿಟ್ಟಿದೆ. ಸೊ ಅಲ್ಲೆಲ್ಲ ಇವತ್ತು ಜನ ಹೋಗ್ಬಿಡ್ತಾರೆ, ಅವ್ರಿಗೆ ಸರಿಯಾದೊಂದು ಮಾಹಿತಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನುರಿತ ವೈದ್ಯರ ಬಳಿ ಬಂದು ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀರಿ. ಇನ್ನು ಡಾಕ್ಟರ್, ಈಗ ನೀವು ಕೊಬ್ಬು ತೆಗ್ದಿರೋಂಥ ಭಾಗದಲ್ಲಿ ಮತ್ತೆ ಕೊಬ್ಬು ಶೇಖರಣೆ ಆಗುತ್ತಾ? ಅದು ಕೊಬ್ಬು ನಾವು ಇವಾಗ ಹೊಟ್ಟೆ ಭಾಗಕ್ಕೆ ಮತ್ತೆ ಬರ್ತೀನಿ. ಅಲ್ಲಿ ಸಪೋಸ್ ಒಂದು 100 ಸೆಲ್ಸ್ ಇದೆ ಅಂತ ಅನ್ಕೊಂಡ್ರೆ ನಾವು 90 ಸೆಲ್ಸ್ ತನಕ ತೆಗಿಬೋದು. ಆ 10 ಸೆಲ್ಸ್ ನಾವು ಹಾಗೆ ಬಿಡಬೇಕಾಗತ್ತೆ, ಆ ಸ್ಕಿನ್ ಕಂಡೀಷನ್ ಚೆನ್ನಾಗಿರ್ಬೇಕು ಅಂತ. ಪೂರ್ತಿ ತೆಗ್ಬಿಟ್ರೆ ಸ್ಕಿನ್ ಫ್ಯಾಟ್ ಇದ್ರೇನೆ ಸ್ಕಿನ್ ಚೆನ್ನಾಗಿ ಕಾಣಿಸೋದು. ಸೊ ನಾವು 90% ತೆಗೆದು 10% ಬಿಡ್ತೀವಿ. ಆ 10% ಮೊದಲಿರೋ ಸೈಜ್ಗೆ ಆ ಒಂದೊಂದು ಸೆಲ್ಲು ದಪ್ಪ ಆಗೋ ಚಾನ್ಸಸ್ ಕ್ಷಮತೆ ಇದೆ. ಸೊ ಅವರು ಡಯಟ್ ಮೇಂಟೈನ್ ಮಾಡೋ, ಡಯಟ್ ಅಂದ್ರೆ ತುಂಬಾ ಡಯಟ್ ಅಂತಲ್ಲ, ನಾರ್ಮಲ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಅವರು ಹಾಗೆ ಮೇಂಟೈನ್ ಮಾಡಬಹುದು. ಮತ್ತೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನಕ್ಕೆ ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಸಹ ಎಲ್ಲರೂ ಬಹಳಷ್ಟು ಒಂದು ದಪ್ಪ ಇರ್ತಾರೆ. ಸೊ ಇದಕ್ಕೇನಾದ್ರೂ ಏಜ್ ಲಿಮಿಟ್ ಅಂತ ಇರುತ್ತೆ, ಇಂತಿಷ್ಟೇ ಏಜ್ ಆದ ನಂತರ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತ ಇದೆಯಾ? ಯೂಶಲಿ ಇದುವರೆಗೂ ಬರೋದೆಲ್ಲ ಅಟ್ಲೀಸ್ಟ್ ಒಂದು 15-16 ಆಗಿರ್ತಾರೆ, ಏಜ್ ಲಿಮಿಟ್ ಅಂತ ಇಲ್ಲ. ಬಟ್ ನೀವು ಹೇಳಿದಾಗ ತುಂಬಾ ದಪ್ಪ ಅಂದ್ರೆ ಓವರ್ ಆಲ್ ದಪ್ಪ ಇರೋರಿಗೆ ಲೈಪೋಸೆಕ್ಷನ್ ನಾಟ್ ಸೂಟಬಲ್. ನಾವು ಹೇಳ್ತಾ ಇರೋದು ಲೈಪೋಸೆಕ್ಷನ್ ಐಡಿಯಲ್ ಬಾಡಿ ವೇಟ್ ಇರಬೇಕು. ಅವರು ನಾರ್ಮಲ್ ಆಗಿ ಇದ್ದು ಅವರು ಡಯಟಿಂಗ್ ಮಾಡಿದ್ದಾರೆ, ಎಕ್ಸರ್ಸೈಸ್ ಮಾಡಿದ್ದಾರೆ, ಹಲವಾರು ರೀತಿಯಲ್ಲಿ ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಆಗದೆ ಇರುವಾಗ ನಾವು ಅವ್ರಿಗೆ ನೆರವಾಗ್ತೀವಿ. ಯಾವ ತರದ ಜನ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ? ಬಿಕಾಸ್ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರೂ ಇರ್ತಾರೆ. ಬಹಳಷ್ಟು ಬಡ ಕುಟುಂಬದಲ್ಲಿ ಅವ್ರಿಗೆ ನಾವು ಸ್ಲಿಮ್ ಆಗ್ಬೇಕು, ಚೆನ್ನಾಗಿ ಕಾಣ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಫಿನಾನ್ಷಿಯಲಿ ಅವರು ಬಹಳಷ್ಟು ಒಂದು ಸ್ಟ್ರಾಂಗ್ ಇರೋದಿಲ್ಲ. ಸೊ ಈ ತರದ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಯಾವ ತರದ ಜನ ಮುಂದಾಗ್ತಾರೆ? ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಬರ್ತಾರೆ. ಬಟ್ ಇವಾಗಿನ ಲೋಕದಲ್ಲಿ ಎಲ್ಲರಿಗೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಮೀಡಿಯಾ ಅಟೆನ್ಷನ್ ಇದೆ, ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರ್ತಾರೆ, ಮತ್ತೊಂದು ಮತ್ತೆ ಇತ್ಯಾದಿ. ಸೊ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಮಾಡಿಸ್ಕೊಳ್ಳೇಬೇಕು ಅಂತ ಆಸಕ್ತಿ ಇದ್ರೆ ಅವ್ರು ಯಾವುದೇ ರೀತಿಲಾದ್ರೂ ಅದಕ್ಕೆ
ರೆಡಿಯಾಗಿ ಬರ್ತಾರೆ. ಈ ಶಸ್ತ್ರಚಿಕಿತ್ಸೆ ದುಬಾರಿನಾ? ಆ ತರ ಏನೂ ಇಲ್ಲ. ಇದೊಂದು ಮಿಸ್ಕಾನ್ಸೆಪ್ಟ್ ಇದೆ. ಶಸ್ತ್ರಚಿಕಿತ್ಸೆ ಅಂದಿದ ತಕ್ಷಣ ತುಂಬಾ ದುಬಾರಿ, ತುಂಬಾ ಖರ್ಚಾಗುತ್ತೆ, ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂತ ಖರ್ಚು ಜಾಸ್ತಿ ಬರುತ್ತೆ, ಆ ತರ ಏನೂ ಇಲ್ಲ. ಅಂಡ್ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಇಂಡಿಯಾಲಿ ಕಾಸ್ಟ್ ಆಫ್ ಸರ್ಜರಿ ಇಸ್ ಆಲ್ಮೋಸ್ಟ್ ಲೈಕ್ 1/10 ಕಂಪೇರ್ ಟು ಎನಿ ಅದರ್ ಕಂಟ್ರಿ. ಅಷ್ಟು ಕಡಿಮೆ ಇದ್ರಲ್ಲಾಗುತ್ತೆ. ಹಾಗಂತ ನಮ್ಮದ್ರಲ್ಲಿ ಇದು ಚೆನ್ನಾಗಿಲ್ಲ ಅಂತಲ್ಲ. ಸೇಫ್ಟಿ ವೈಸ್ ಆಗಲಿ, ಎಕ್ಸ್ಪರ್ಟೀಸ್ ವೈಸ್ ಆಗಲಿ ಇಂಡಿಯಾಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ. ಅದರಿಂದನೇ ನಮ್ಮ ಮೆಡಿಕಲ್ ಟೂರಿಸಮು ಅಷ್ಟು ಚೆನ್ನಾಗಿ ನಡೀತಾ ಇರೋದು. ಸೊ ಆ ರೀತಿಲಿ ಏನು ಮೋಸ ಆಗೋದಿಲ್ಲ. ಬಟ್ ಸ್ವಲ್ಪ ಯಾವುದೇ ಎಕ್ಸ್ಪರ್ಟೀಸ್ ಬೇಕು ಅಂದ್ರೂ ಅದಕ್ಕೆ ತಕ್ಕಂತೆ ಅದರದ್ದು ಖರ್ಚಿದ್ದೇ ಇರುತ್ತೆ. ಟಮ್ಮಿ ಟಕ್ ಏನು ಡಾಕ್ಟ್ರೆ ಇದು? ಅದೇ ಇವಾಗ ಟಮ್ಮಿ ಟಕ್ ಅಂತ ಬರೋರು ಯೂಶಲಿ ನಾವು ಏನ್ ಮಾಡ್ತೀವಿ, ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಗೆ ಸಜೆಸ್ಟ್ ಮಾಡ್ತೀವಿ. ಮದುವೆ ಆಗಿಲ್ದಿರೋರು ಮಾಡಿಸ್ಕೊಂಡು ಬಂದ್ರೆ ಅದು ಒಂದು ಸ್ಕಾರ್ ಬರುತ್ತಲ್ಲ, ಬಿಕಿನಿ ಸ್ಕಾರ್ ಅಂತ ಹೇಳ್ತೀವಿ, ಅಥವಾ ಇಟ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಸಿಸೇರಿಯನ್ ಸೆಕ್ಷನ್. ಸೊ ಅದು ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೇ ಮಹಿಳೆ ಆ ಥರ ಸ್ಕಾರ್ ಮಾಡಿಸ್ಕೊಳಕ್ ಇಷ್ಟ ಇರಲ್ಲ. ಯೂಶಲಿ ಪೋಸ್ಟ್ ಪ್ರೆಗ್ನೆಂಟ್ 1 ಮಗು 2 ಮಕ್ಕಳಾಗಿರೋರು ಯಾರಿಗೆ ಆದರೂ ಮೊದಲು ಹೆಂಗಿದ್ನೋ ಅದೇ ಥರ ಯೌವನದಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಲೂಸ್ ಸ್ಕಿನ್ ಇರಬೇಕು, ಫ್ಯಾಟ್ ಇರುತ್ತೆ, ಮಸಲ್ ವೀಕ್ನೆಸ್ ಇರುತ್ತೆ. ಇವೆಲ್ಲ ಇದ್ದಾಗ ನಾವು ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಟಮ್ಮಿ ಟಕ್ ಮಾಡ್ತೀವಿ. ಈ ಮಮ್ಮಿ ಮೇಕ್ ಓವರ್ಸ್ ಅಂದ್ರೆ ಏನ್ ಡಾಕ್ಟ್ರೆ? ಇದು ಬಹಳಷ್ಟು ಚೆನ್ನಾಗಿದೆ ಕೇಳಿಸ್ಕೊಂಡು. ಮಮ್ಮಿ ಮೇಕ್ ಓವರ್ ಇಟ್ಸ್ ನೈಸ್ ಟರ್ಮ್, ವೆರಿ ಮಾರ್ಕೆಟಿಂಗ್ ಟರ್ಮ್ ಅಂತ ಹೇಳ್ಬೋದು. ಮದುವೆ ಆಗಿ ಮಕ್ಕಳಾದ್ಮೇಲೆ ಯಾರಿಗಾದ್ರೂ ದೇಹದಲ್ಲಿ ಚೇಂಜಸ್ ಬರುತ್ತೆ. ಅದು ಏನೇನು ಚೇಂಜಸ್ ಬಂದಿದೆ, ಅವರು ಮದುವೆಕ್ಕಿಂತ ಮುಂಚೆ ಯಾವ ತರ ಇದ್ರು ಆ ತರ ಮಾಡೋದಕ್ಕೆ ಅದು ಯಾವ ಸರ್ಜರಿ ಆದ್ರೂ ಇರ್ಬೋದು. ಟಮ್ಮಿ ಟಕ್ ಆಗಿರ್ಬೋದು, ಇಲ್ಲ ಬ್ರೆಸ್ಟ್ ಆಗ್ಮೆಂಟೇಷನ್ ಇರ್ಬೋದು, ಇಲ್ಲ ಬ್ರೆಸ್ಟ್ ರಿಡಕ್ಷನ್. ಆಗ್ಮೆಂಟೇಷನ್ ಅಂದ್ರೆ ಬ್ರೆಸ್ಟ್ ಸೈಜ್, ಸ್ತನ ಸೈಜ್ ದೊಡ್ಡದು ಮಾಡೋದು, ಇಲ್ಲಾಂದ್ರೆ ಚಿಕ್ಕದು ಮಾಡೋದು. ಇಲ್ಲಾಂದ್ರೆ ಇವೆರಡಲ್ಲದೆ ಅವ್ರಿಗೆ ಮುಖ ಏನಾದರೂ ಚರ್ಮ ಲೂಸ್ ಆಗಿದ್ರೆ ಅದನ್ನ ಟೈಟ್ ಮಾಡೋದು, ಯಾವುದೇ ಒಂದು ಪ್ರೊಸೀಜರ್ ಇದ್ರು ಅದನ್ನ ಮಮ್ಮಿ ಮೇಕ್ ಓವರ್ ಅಂತೀವಿ. ಅದರಲ್ಲಿ ಜಾಸ್ತಿ ಮಾಡಿಸ್ಕೊಳ್ಳೋದು ಜನ ಫಸ್ಟ್ ಟಮ್ಮಿ ಟಕ್, ಸೆಕೆಂಡ್ ಬ್ರೆಸ್ಟ್. ಇವತ್ತಿನ ದಿನದಲ್ಲಿ ಬರ್ತಾ ಇದಾರೆ ಡಾಕ್ಟ್ರೆ ಅಮ್ಮಂದ್ರು ಈ ರೀತಿ ಒಂದು ಸರ್ಜರಿಗಳನ್ನ ಮಾಡಿಸ್ಕೊಳ್ಳಿಕ್ಕೆ? ತುಂಬಾ ಕಾಮನ್ ಪ್ರೊಸೀಜರ್, ತುಂಬಾ ಜನ ಬರ್ತಾರೆ. ಓಕೆ. ಇನ್ನು ಡಾಕ್ಟ್ರೆ, ಇವತ್ತು ಬ್ರೆಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತಾರಲ್ಲ, ಸೊ ಅದು ಇವತ್ತು ಸಿಕ್ಕಾಪಟ್ಟೆ ಒಂದು ಕ್ರಿಟಿಕಲ್ ಆಗ್ತಾ ಇದೆ. ಸೊ ಇತ್ತೀಚೆಗೆ ಒಬ್ಬ ಬಾಲಿವುಡ್ ನಟಿ ಅಷ್ಟೇ, ಅವರು ಬಹಳಷ್ಟು ನಾನು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡಿಸ್ಕೊಂಡ್ರು. ನಂತರ ಸ್ವಲ್ಪ ದಿನಗಳಾದ ನಂತರ ಇದರಿಂದ ನಂಗೆ ತೊಂದರೆ ಆಗ್ತಾ ಇದೆ ಅಂತ ತೆಗೆಸಿ ಪ್ರೆಸ್ ಮೀಟ್ಗಳನ್ನೆಲ್ಲ ಕೂಡ ಮಾಡಿದ್ರು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ? ಬಾಲಿವುಡ್ ನಟಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಹೇಳ್ತಾರೋದು ಏನಂದ್ರೆ, 25 ವರ್ಷದಲ್ಲಿದ್ದ ಹುಡುಗಿಗೆ ಬೇಕಾಗಿರೋ ಅಟೆನ್ಷನ್ ಅಥವಾ ಅವ್ರ ಏನ್ ಥಾಟ್ ಪ್ರೊಸೆಸ್ ಇದೆ ಅದೇ ಇದು 45 ಆದ್ಮೇಲೆ ಇರೋದಿಲ್ಲ. ಸೊ ಯಾರಿಗ್ ಮಾಡಿಸ್ಕೊಳ್ಬೇಕು, ಯಾರಿಗ್ ಮಾಡಿಸ್ಕೊಳ್ಬಾರ್ದು ಅಂತ ನಾವು ಹೇಳೋದಿಲ್ಲ. ಬಟ್ ಅವ್ರಿಗೆ ಬೇಕು ಅಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂದ್ರೆ ಸ್ತನ ಸೈಜ್ ನ ದೊಡ್ಡದು ಮಾಡೋದಕ್ಕೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇದು ಯೂಸ್ ಮಾಡೋದ್ರಿಂದ ಇವಾಗ ಬರ್ತಾ 5th 6th ಜನರೇಷನ್ ಇಂಪ್ಲಾಂಟ್ಸ್ ತುಂಬಾ ಸೇಫ್ ಆಗಿದೆ. ಅದು ಸಿಲಿಕಾನ್ ಜೆಲ್ ಶೀಟ್ ಕವರ್ ಆಗಿರುತ್ತೆ ಅಂಡ್ ಕಂಟೆಂಟ್ ಕೂಡ ಸಿಲಿಕಾನ್ ಇದೆ. ಲೀಕೇಜ್ ಕಡಿಮೆ, ರಪ್ಚರ್ ಆಗೋದು ತುಂಬಾ ಕಡಿಮೆ ಇದೆ. ಸೇಫ್ ಹ್ಯಾಂಡ್ಸ್ ಅಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂಡ್ ಇಟ್ಸ್ ಲೈಫ್ ಲಾಂಗ್. 40 ವರ್ಷ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ತಪ್ಪು ಕಲ್ಪನೆ ಏನಂದ್ರೆ ಬ್ರೆಸ್ಟ್ ಇಂಪ್ಲಾಂಟ್ ಮಾಡಿಸ್ಕೊಂಡಿರೋದಕ್ಕೆ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅನ್ಕೊಳ್ತಾರೆ. ಹಾಗೇನಿಲ್ಲ. ಯಾರೇ ಆದ್ರೂ 40 ವರ್ಷ ಆದ್ಮೇಲೆ ಅದು ಪದೇ ಪದೇ ಪರೀಕ್ಷೆ ಮಾಡಿಸ್ಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ತಾರೆ. ಇನ್ನ ಜೊತೆಗೆ ನ್ಯಾಚುರಲ್ ಆಗಿರುವಂತದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆ ಥರದ್ದು ಏನಾದ್ರೂ ಸಮಸ್ಯೆಗಳಾಗುತ್ತಾ? ತಲೆಯಲ್ಲಿ ಒಂದು ಫಾರಿನ್ ಬಾಡಿ ಇದೆ ಅನ್ನೋದು ಒಂದು ತಲೆಯಲ್ಲಿ ಒಂದು ಬಿಟ್ರೆ, ಅದು ಬಿಟ್ರೆ ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ಇನಿಷಿಯಲಿ ಸರ್ಜರಿ ಮಾಡಿದಾಗ ಸ್ವಲ್ಪ ದಿನ ಹುಷಾರಾಗಿರ್ಬೇಕು, ಇನ್ಫೆಕ್ಷನ್ ಆಗದಿರೋಂಗೆ, ಎಲ್ಲೂ ಗಾಯ ಮಾಡ್ಕೊಳ್ದಿರೋಂಗೆ ನೋಡ್ಕೊಂಡ್ರೆ 3 ತಿಂಗಳು ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಏನು ತೊಂದರೆ ಆಗಲ್ಲ. ಬ್ರೆಸ್ಟ್ ಕಡಿಮೆ ಇರೋಂಥವ್ರಿಗೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ. ಅದೇ ಹೆಚ್ಚಿಗಿರುವಂತವ್ರು ಏನ್ ಮಾಡ್ಬೇಕಾಗುತ್ತೆ? ಬ್ರೆಸ್ಟ್ ಇಂಪ್ಲಾಂಟ್ ಅಲ್ಲದೆ ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇವಾಗ ಲೈಪೋಸಕ್ಷನ್ ಮಾಡಿ ಫ್ಯಾಟ್ ತೆಗಿತೀವಿ, ಅದನ್ನೇ ಮತ್ತೆ ಸ್ತನಕ್ಕೆ ಹಾಕಿ ಸ್ತನ ಸೈಜ್ ದೊಡ್ಡದು ಮಾಡೋದಕ್ಕೂ ಅದು ಒಂದು ಆಪ್ಷನ್ ಇದೆ. ಸೊ ಬ್ರೆಸ್ಟ್ ಆಗ್ಮೆಂಟೇಷನ್ ಐದರ್ ಥ್ರೂ ಫ್ಯಾಟ್ ಟ್ರಾನ್ಸ್ಫರ್ ಅಥವಾ ಇಂಪ್ಲಾಂಟ್, 2 ಆಪ್ಷನ್ಸ್ ಇದೆ. ನೀವು ಕೇಳಿದ ಪ್ರಶ್ನೆ ಬರ್ಬೇಕಾದ್ರೆ ಬ್ರೆಸ್ಟ್ ಸೈಜ್ ಚಿಕ್ಕದು ಮಾಡೋದು ಯೂಶಲಿ ಇದು ಯಾರಿಗೆ ಬರುತ್ತೆ ಅಂದ್ರೆ ಪ್ಯೂಬರ್ಟಲ್ ಅಲ್ಲಿ ಬರುತ್ತೆ. ಅಂದ್ರೆ ಮೈನರ್ ಇದ್ದಾಗ ಅಂತ ಮಕ್ಕಳಿಗೆ ಒಬ್ಬೊಬ್ಬರಿಗೆ ತುಂಬಾ ಬೇಗ ದೇಹ ದಾಢ್ಯತೆ ಬಂದು ಬ್ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ. ಇಲ್ಲಾಂದ್ರೆ ಮಕ್ಕಳಾದ್ಮೇಲೆ ತುಂಬಾ ದಪ್ಪ ಸೈಜ್ ಜಾಸ್ತಿ ಆಗ್ಬೋದು. ಯಾವುದೇ ಕಾರಣಕ್ಕಾದ್ರೂ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು ಕಾಸ್ಮೆಟಿಕ್, ಸೊಸೈಟಿಲಿ ಓಡಾಡ್ತಾ ಇದಾರೆ, ಜನರು ನೋಡ್ತಾರೆ, ಅಸಹ್ಯ ಅನ್ಸುತ್ತೆ ಅಂತ ಒಂದು. 2ನೇದಾಗಿ ಕತ್ತು ನೋವು ಬರೋದು, ಬೆನ್ನು ನೋವು ಬರೋದು ತುಂಬಾ ಆಗುತ್ತೆ. 3ನೇದಾಗಿ ಬ್ರೆಸ್ಟ್ಗಳ ಮಧ್ಯ ಶೆಕೆ ಬಂದು ಅದ್ರಿಂದ ಚರ್ಮ ಎಲ್ಲ ಇದಾಗುತ್ತೆ, ಏನು ರೆಡ್ಡಿಶ್ ಆ ತರ ಆಗುತ್ತೆ, ಗಾಯಗಳಾಗುತ್ತೆ. ಅಂತವ್ರಿಗೆ ಬ್ರೆಸ್ಟ್ ರಿಡಕ್ಷನ್ ತುಂಬಾ ಹೆಲ್ಪ್ ಮಾಡುತ್ತೆ.
ಏನು ಡಾಕ್ಟ್ರೆ, ಈಗ ಮದುವೆನೇ ಆಗಿರೋದಿಲ್ಲ, ಸೊ ಮದುವೆ ಆದ ನಂತರ ಮಕ್ಕಳನ್ನು ಹಡಿಬೇಕಾಗುತ್ತೆ, ಅಂಥವರು ಸಹ ಏನಾದರೂ ಸ್ತನನ ಸೈಜ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡ್ಕೊಂಡಾಗ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಮಗುಗೆ ಹಾಲು ಕುಡಿಸ್ಲಿಕ್ಕೆಲ್ಲ ತೊಂದರೆ ಆಗಲ್ವಾ, ಹೇಗೆ? ಇದು ಬ್ರೆಸ್ಟ್ ಇಂಪ್ಲಾಂಟ್ ಮಾಡಿದಾಗ ಸ್ತನ ಸೈಜ್ ಜಾಸ್ತಿ ಮಾಡುವಾಗ ಇಂಪ್ಲಾಂಟ್ ಅಥವಾ ಫ್ಯಾಟ್ ಹಾಕಿದಾಗ ನಾವೇನ್ ಮಾಡ್ತೀವಿ, ಇಂಪ್ಲಾಂಟ್ ಹಾಕಿದಾಗ ಮಾಂಸದ ಕೆಳಗೆ ಹೋಗ್ತೀವಿ. ಅಂದ್ರೆ ಒಂದು ಬ್ರೆಸ್ಟ್ ಗ್ಲ್ಯಾಂಡ್ ಇರುತ್ತೆ, ಅದ್ರ ಕೆಳಗಡೆ ಮಾಂಸ ಇರುತ್ತೆ, ಅದ್ರ ಕೆಳಗಡೆ ಇಂಪ್ಲಾಂಟ್ ಹೋಗ್ತೀವಿ. ಸೊ ಬ್ರೆಸ್ಟ್ ಗ್ಲ್ಯಾಂಡ್ ನ ಟಿಶ್ಯೂನ ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ. ಸೊ ಅದರಿಂದ ಹಾಲು ಕುಡಿಸೋದಕ್ಕಾಗ್ಲಿ, ನಾಳೆ ದಿನ ಮತ್ತೊಂದು ಮಾಡೋದಕ್ಕಾಗ್ಲಿ ಯಾವುದೇ ತೊಂದರೆ ಇರಲ್ಲ. ಸರ್, ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಲೈಪೋಸೆಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದಾಗ, ಸೊ ಅವರು ಮುಂಜಾಗ್ರತವಾಗಿ ಯಾವೆಲ್ಲ ಕ್ರಮಗಳನ್ನ ಎದುರಿಸ್ಬೇಕು? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೇನೆ, ಸೊ ಈ ಭಾಗನಲ್ಲಿ ನಾವು ಕೊಬ್ಬು ತೆಗಿಸ್ಬೋದಾ, ಒಂದು ವೇಳೆ ತೆಗಿಸಿದ್ರೆ ಏನಾಗುತ್ತೆ, ಸರಿ ಹೋಗುತ್ತಾ ಇಲ್ವಾ, ಹೀಗೆ ನೂರಾರು ಕ್ವಶನ್ಗಳಿರುತ್ತೆ ಸರ್. ಸೊ ಇಂಥವ್ರನ್ನ ನೀವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಿ? ಇವಾಗ ಒಂದು ಪೇಷಂಟ್ ಅಥವಾ ಕ್ಲೈಂಟ್ ನಮ್ಮ ಹತ್ರ ಬಂದಾಗ ನಾವು ಯೂಶಲಿ ಅವ್ರಿಗೆ ಮಹಿಳೆನೋ ಇಲ್ಲ ಹುಡುಗನೋ ಅವ್ರ ಜೊತೆ ಪೇರೆಂಟ್ಸ್ ಇಲ್ಲ ಅಟೆಂಡರ್ಸ್ ಯಾರಿದ್ರೋ ಅವ್ರನ್ನೂ ಕರಿತೀವಿ. ಇಬ್ಬರಿಗೂ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಎಷ್ಟು ದಿನ ಇರಬೇಕಾಗುತ್ತೆ, ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ. ಇವಾಗ ಒಬ್ಬರು ಬಂದಾಗ ಅವ್ರಿಗೆ ಫಸ್ಟು ಪ್ರೀ ಆಪ್ ಫೋಟೋಸ್ ಅಂತ ತೊಗೊಳ್ತೀವಿ. ಅವ್ರದ್ದು ಫೋಟೋಗ್ರಾಫ್ಸ್ ತೊಗೊಳೋದು ಏನಕ್ಕೆ ಅಂದರೆ ನಮ್ಮಲ್ಲಿ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ, ಮತ್ತು ನಾಳೆ ದಿನ ಅವ್ರಿಗೂ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರಿಗೆ ಯಾವ ಏರಿಯಾ ಬೇಕು, ಯಾವ ಏರಿಯಲ್ಲಿ ಕಡಿಮೆ ಮಾಡಬೇಕು, ಯಾವ ಥರ ಶೇಪ್ ಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ. ಕಂಪ್ಲೀಟ್ ಡಿಸ್ಕಸ್ ಆಗಿ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ಅವ್ರಿಗೆ ಒಂದು ಐಡಿಯಾ ಕೊಡ್ತೀವಿ. ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾವು ಫೋಟೋಗ್ರಾಫ್ಸ್ನ ತೊಗೊಳ್ತೀವಿ. ಫೋಟೋಗ್ರಾಫ್ಸಲ್ಲಿ ಯಾವುದೇ ಥರದ ಅವ್ರ ಐಡೆಂಟಿಟಿ ರಿವೀಲ್ ಆಗಲ್ಲ, ಅವ್ರದ್ದು ಫೇಸ್ ಎಲ್ಲೂ ರಿವೀಲ್ ಆಗಲ್ಲ. ಅದು ಫೋಟೋಗ್ರಾಫ್ಸಲ್ಲಿ ತೊಗೊಂಡು ನಮ್ಮ ಇದಕ್ಕೆ ಉಪಯೋಗಿಸ್ತೀವಿ. ಸೆಕೆಂಡ್ ಬಂದಮೇಲೆ ನಮ್ಮ ಫಿಸಿಷಿಯನ್ ಅನಸ್ಥೆಟಿಸ್ಟ್ ಇರ್ತಾರೆ, ಅವರು ಅವ್ರನ್ನ ಚೆಕ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಮತ್ತೇನಾದರೂ ಪ್ರೀವಿಯಸ್ಲಿ ಏನಾದರೂ ಸರ್ಜರಿ ಆಗಿದೆಯಾ, ಈ ಥರ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತೀವಿ. ಅದೇನೂ ಇಲ್ಲ ಅಂದಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ನಮ್ಗೆ ಲೈಪೋಸೆಕ್ಷನ್ ಅಂದರೆ ಅದರದ್ದು ಒಂದು ಪ್ಯಾನಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಸೊ ಆ ಇನ್ವೆಸ್ಟಿಗೇಷನ್ಸ್ನ ನಮ್ಮಲ್ಲೇ ಇನ್ ಹೌಸ್ ಇರ್ತಾರೆ, ಅವರು ಬ್ಲಡ್ ಡ್ರಾ ಮಾಡ್ತಾರೆ, ಇಂಥದಕ್ಕೆಲ್ಲ ಮಾಡ್ತಾ ಇದ್ದೀವಿ, ಈ ಬ್ಲಡ್ ಟೆಸ್ಟ್ ಎಲ್ಲ ಬಂದ ಮೇಲೆ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮನೆಗೆ ಕಳಿಸ್ಕೊಳ್ತೀವಿ. ದಟ್ ಈಸ್ ಅವರ್ ಫಸ್ಟ್ ಕನ್ಸಲ್ಟೇಷನ್. ಅದಾದಮೇಲೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ಎಲ್ಲ ನಾರ್ಮಲ್ ಇದೆಯಾ. ಹಿಮೋಗ್ಲೋಬಿನ್ ಅಂತ ಒಂದು ಕಾಂಪೊನೆಂಟ್ ಇರುತ್ತೆ, ಅಂದರೆ ರಕ್ತಾಂಶ ಎಷ್ಟು ಚೆನ್ನಾಗಿದೆ ಅಂತ. 12ರ ಮೇಲಿದ್ದರೆ ಸೇಫ್ ನಮಗೆ, ಫಿಮೇಲ್ಸ್ ಆದರೆ. ಹುಡುಗರಾದರೆ 14ರ ಮೇಲಿದ್ದರೆ ಸೇಫ್ ಆಗಿರುತ್ತೆ. ಸೊ ಅದೇ ಥರ ಸ್ಟ್ಯಾಂಡರ್ಡ್ಸು ಎಲ್ಲ ಮೇಂಟೈನ್ ಆಗಿದೆಯಾ. ಇವಾಗ ಸರ್ಜರಿ ಮಾಡಬೇಕಾದ್ರೆ ಕೆಲವೊಂದು ರಿಯಾಕ್ಟಿವ್ ಸಿರೋಲಾಜಿಕಲ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಆದರೆ HIV ಆಗಿರ್ಬೋದು, HPSAG ಇರ್ಬೋದು, ಇಲ್ಲ HCV ಇರ್ಬೋದು. ಯಾವುದೇ ಕಾರಣಕ್ಕಾದರೂ ನಾನ್ ರಿಯಾಕ್ಟಿವ್ ಅಂತ ಬಂತು ಅಂದರೆ ಪೇಷಂಟ್ ಸೇಫ್ ಇದ್ದಾರೆ, ಡಾಕ್ಟರ್ಸ್ಗೂ ಸೇಫು, ಪೇಷಂಟ್ಗೂ ಸೇಫ್. ಇದೇ ಥರ ಹಲವಾರು ಶುಗರ್ BP ಇದ್ರೆ, ಶುಗರ್ BP ಅದೇ ಹೇಳಿದ್ನಲ್ಲ, ನಮ್ಮ ಫಿಸಿಷಿಯನ್ ಚೆಕ್ ಮಾಡ್ತಾರಲ್ಲ. ಶುಗರ್ ಇದೆ ಅಂದರೆ ನಾವು ಅವ್ರದ್ದು HbA1c ಅಂತ ಚೆಕ್ ಮಾಡಿಸ್ತೀವಿ, ಮತ್ತು GRBS, FBS. HbA1c ಏನಾದರೂ 7 ಮೇಲೆ ಇತ್ತು ಅಂದರೆ ವೆಯ್ಟ್ ಮಾಡ್ತೀವಿ. ಈ ಪ್ರೊಸೀಜರ್ಸು ಎಲ್ಲ ಎಲೆಕ್ಟಿವ್ ಪ್ರೊಸೀಜರ್ಸ್, ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಅಲ್ಲ. ಸೊ ಪೇಷಂಟ್ ಕಂಪ್ಲೀಟಾಗಿ ಫಿಟ್ ಆದಮೇಲೆ ನಾವು ಸರ್ಜರಿಗೆ ತೊಗೊಳ್ಳೋದು. ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಂದರೆ ಅದಕ್ಕೆ ಬೇಕಾಗಿರೋ ಕಾರ್ಡಿಯಾಲಜಿಸ್ಟ್ ಹತ್ರ ತಗೊಂಡು ನೋಡಿಕೊಂಡು ಮಾಡ್ತೀವಿ. ಒಂದು ವೇಳೆ ಶಸ್ತ್ರಚಿಕಿತ್ಸೆ ಆದ ನಂತರ ರೆಸ್ಟ್ ಎಷ್ಟು ದಿನ ಬೇಕಾಗುತ್ತೆ? ಇವಾಗ ಪ್ರೊಸೀಜರ್ ನಾನು ಹೇಳಿದ್ನಲ್ಲ, ಡೇ ಕೇರ್ ಪ್ರೊಸೀಜರ್ ಅಂತಲೇ ಹೇಳ್ತೀವಿ. ಅಂದರೆ ಬೆಳಗ್ಗೆ ಅಡ್ಮಿಟ್ ಆಗಿ ನಾವು ಆದಷ್ಟು ರೀಜನಲ್ ಅನಸ್ಥಿಸಿ, ಅಂದರೆ ಪೂರ್ತಿ ಮೂರ್ಛೆ ತಪ್ಪಿಸ್ದೇನೆ ಹೊಟ್ಟೆ ಭಾಗ ಮಾಡ್ಬೇಕಾದ್ರೆ ಎಪಿಡ್ಯೂರಲ್ ಅಷ್ಟರಲ್ಲೇ ಮಾಡ್ತೀವಿ. ಇಲ್ಲ ಕೈ ಮಾಡಬೇಕಂದ್ರೆ ಲೋಕಲ್ ಇಲ್ಲ LMA ಅಂತ ಎಷ್ಟು ಬೇಕೋ ಅಷ್ಟೇ ಅನಸ್ಥಿಸಿ ಯೂಸ್ ಮಾಡಿ ಮುಗಿಸ್ತೀವಿ. ಮುಗಿಸಿದ ಮೇಲೆ 3-4 ಗಂಟೆ ಅವ್ರು ನಮ್ಮನ್ನು ಅಲ್ಲೇ ಹಾಸ್ಪಿಟಲಲ್ಲಿ ರಿಕವರಿ ರೂಮಲ್ಲಿ ಅಬ್ಸರ್ವ್ ಮಾಡ್ತೀವಿ, ವೈಟಲ್ಸ್ ಎಲ್ಲ ಚೆಕ್ ಮಾಡ್ತೀವಿ. 4 ಗಂಟೆ ಆದಮೇಲೆ ಅವ್ರನ್ನ ಎದ್ದು ಓಡಾಡಿಸ್ತೀವಿ. ಸೇಮ್ ಡೇ ಜಸ್ಟ್ 4-5 hours ಆದಮೇಲೆ ಓಡಾಡಿಸ್ತೀವಿ. ಒಂದ್ಸತಿ ಅವರೆಲ್ಲ ಓಡಾಡ್ತಾರೆ, ಆರಾಮಾಗಿದ್ದಾರೆ, ವೈಟಲ್ಸು ಪಲ್ಸು BP ಎಲ್ಲ ನಾರ್ಮಲ್ ಇದೆ ಅಂದರೆ ಅವಾಗ ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಇದು ಅಷ್ಟು ಅವತ್ತೇ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋದ್ಮೇಲೆ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಲ್ಲ. ಅವ್ರಿಗೊಂದು ಪ್ರೆಷರ್ ಗಾರ್ಮೆಂಟ್ ಕೊಡ್ತೀವಿ. ಪ್ರೆಷರ್ ಗಾರ್ಮೆಂಟ್ ಏನು ಮಾಡುತ್ತೆ, ಚರ್ಮ ಮತ್ತು ಮಾಂಸ ಮಧ್ಯದಲ್ಲಿ ತೆಗೆದಿರೋ ಕೊಬ್ಬಿರುತ್ತಲ್ಲ, ಅಲ್ಲಿ ಎಂಟಿ ಸ್ಪೇಸ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಪ್ರೆಷರ್ ಗಾರ್ಮೆಂಟ್ ಕೊಡ್ತೀವಿ. ಸೊ ಅದು ಒತ್ತಿ ಏನಾಗುತ್ತೆ, ಚೆನ್ನಾಗಿ ಶೇಪ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. 3 ದಿನ ಆದಮೇಲೆ ಅವರು ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೇಕು, ಸ್ನಾನ ಮಾಡೋದಾಗಲಿ, ಎದ್ದು ಓಡಾಡೋದಾಗಲಿ ಎಲ್ಲ ಕಂಟಿನ್ಯೂ ಮಾಡೋ. ಮಸಾಜಸ್ ಅಂತ ಹೇಳ್ಕೊಡ್ತೀವಿ, ಹೆಂಗೆ ಮಸಾಜ್ ಮಾಡಬೇಕು, ಯಾವ ಥರ ಮಸಾಜ್ ಮಾಡಬೇಕು, ಎಷ್ಟು ಪ್ರೆಷರ್ ಹಾಕಬೇಕು ಅಂತ. ಕೆಲವೊಬ್ಬರಿಗೆ ಸ್ವಿಮ್ಮಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಅದು ಕೂಡ ಹೇಳ್ತೀವಿ. ಇದೆಲ್ಲ ಮಾಡಿ ಚೆನ್ನಾಗಿ ಮಾಡೋದಂದ್ರೆ ರಿಸಲ್ಟ್ 3 monthsಗೆ ದೇ ಗೆಟ್ ದಿ ಬೆಸ್ಟ್ ರಿಸಲ್ಟ್ಸ್.
ಓಕೆ, ಶಸ್ತ್ರಚಿಕಿತ್ಸೆ ನಂತರ ನೀವು ಈ ಎಲ್ಲ ಒಂದು ಮೆಜರ್ಮೆಂಟ್ಸ್ ನ ನೀವು ಮನೆಯಲ್ಲಿ ಇದೆಲ್ಲ ಫಾಲೋ ಮಾಡಿ ಅಂತ ಕೂಡ ಹೇಳ್ಕೊಡ್ತೀವಿ. ಡಾಕ್ಟ್ರೆ, ನಿಮ್ಮ ಮಾತನ್ನ ಕೇಳಿದಾಗ ಇವತ್ತು ಯಾರು ಬಹಳಷ್ಟು ಒಂದು ದಪ್ಪ ಇರ್ತಾರೋ ಅವರೆಲ್ಲರಿಗೂ ಅನ್ಸುತ್ತೆ, ಅಯ್ಯೋ ನಾನು ಸ್ಲಿಮ್ ಆಗ್ಬೇಕು, ಡಾಕ್ಟರ್ನ ಒಂದ್ಸತಿ ಭೇಟಿ ಆಗ್ಬೇಕು ಅಂತ ಹೇಳಿ. ಡಾಕ್ಟ್ರೆ, ನಿಮ್ಮ ಬಳಿ ಬಹಳಷ್ಟು ಒಂದು ಈ ರೀತಿ ನಂಗೆ ತೊಂದರೆ ಆಗ್ತಾ ಇದೆ, ನಂಗೆ ಸೊಸೈಟಿಯಲ್ಲಿ ಒಂಥರ ಬೇಸರ ಆಗ್ತಾ ಇದೆ, ಮನೇಲಿ ಒಂಥರ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಹತ್ರ ಕಷ್ಟವನ್ನ ಹೇಳ್ಕೊಂಡು ನಂಗೆ ಇದನ್ನ ಸರಿ ಮಾಡಿ ಮಾಡ್ಕೊಡಿ ಡಾಕ್ಟ್ರೆ ಅಂತ ಬಂದಿರೋರು ಯಾರಾದ್ರೂ ಉದಾಹರಣೆಗೆ ಹೇಳೋದಾದ್ರೆ? ಆ ತರ ಉದಾಹರಣೆ ಬಹಳ ಇದೆ. ಬಟ್ ರೀಸೆಂಟ್ ಆಗಿ ಒಬ್ರು ಬಂದಿದ್ರು, ಅವರು ಸರ್ಜರಿ ಟಮ್ಮಿ ಟಕ್ ಮಾಡಿಸ್ಕೊಂಡಿದ್ದು 5 ವರ್ಷ ಆಗಿದೆ. ಆ ಮಹಿಳೆ ಒಬ್ರು ಟೀಚರ್, ಅವರು ಸ್ವಲ್ಪ ಹೈಟ್ ಕಡಿಮೆ, ಬಟ್ ಗಾತ್ರ ಇದ್ರು, ಚರ್ಮ ತುಂಬಾ ಲೂಸ್ ಇತ್ತು. 2 ಮಕ್ಕಳಾಗಿದೆ, ಇನ್ನೇನು ಮಕ್ಕಳ ಬಗ್ಗೆ ಏನು ಯೋಚನೆ ಇಲ್ಲ, ನನಗೆ ಸಣ್ಣ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಆಸೆ. ಸೊ ಅವ್ರದ್ದು ಸರ್ಜರಿ ಮಾಡಿ ನಾನು 5 ವರ್ಷ ಆಗಿದೆ. ಆವಾಗ ನಾವು ಯಾವ ಸುತ್ತಳತೆ, ವೇಸ್ಟ್ ಲೆಂತ್, ಸೈಜ್ ಅಚೀವ್ ಮಾಡಿದ್ವೋ, ಇವಾಗ ಬಂದಾಗಲೂ ಕೂಡ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಸರ್ಜರಿ ಮಾಡೋದು ಮಾಡ್ತೀವಿ, ಪೇಷಂಟ್ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಇತ್ತು ಅಂದರೆ ಅದು 5 ವರ್ಷ ಅಲ್ಲ, ಲೈಫ್ ಲಾಂಗ್ ಮೇಂಟೈನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಅವರು ಅವತ್ತು ಹೆಂಗಿದ್ದಿದ್ದು ರಿಸಲ್ಟು ಅದೇ ಥರ ರಿಸಲ್ಟ್ ಇದೆ. ಈಗ ಲೈಪೋಸೆಕ್ಷನ್ ಮಾಡಲಿಕ್ಕೆ ಸಾಕಷ್ಟೊಂದು ಆಸ್ಪತ್ರೆಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ. ಸೊ ಅದರಲ್ಲಿ ಕಸ್ತೂರಿ ನಗರದಲ್ಲಿರ್ತಕ್ಕಂಥ ಕೊಲಂಬಿಯಾ ಆಸ್ಪತ್ರೆ, ಸೊ ಡಾಕ್ಟರ್ ಮಧುಸೂದನ್ ಎಷ್ಟು ಸ್ಪೆಷಲ್, ಎಷ್ಟು ಯೂನಿಕ್? ನಾನು ಹೇಳುವಾಗಲೇ ಮೊದಲೇ ಹೇಳಿದೆ, ನೀವು ಯಾವುದೇ ಹಾಸ್ಪಿಟಲ್ ಚೂಸ್ ಮಾಡಿದ್ರು ಅದು KPME ಸರ್ಟಿಫೈಡ್ ಹಾಸ್ಪಿಟಲ್ ಅಂತ ನೋಡಬೇಕು, ಎಷ್ಟು ಸೇಫ್ಟಿ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು. 3ನೇದು, ನಿಮ್ಮನ್ನು ಆಪ್ರೇಟ್ ಮಾಡ್ತಿರೋ ಸರ್ಜನ್ನು ಅವರು ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ನ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ, ಇದೆಲ್ಲ ಹಲವಾರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೇ ಒಳ್ಳೇದು. ಯಾಕಂದರೆ ತಾವು ಹೋಗ್ತಾ ಇರೋದು ಒಂದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗೆ, ಅದಕ್ಕೆ ಟೈಮ್ ಇರುತ್ತೆ. ನೀವು ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ಬಿಟ್ಟು ಒಳ್ಳೆ ಡಾಕ್ಟರ್ ಹತ್ರ ಒಳ್ಳೆ ಹಾಸ್ಪಿಟಲ್ ಮಾಡಿಸಿದ್ರೆ ತುಂಬ ಒಳ್ಳೇದು. ಇಲ್ಲಿ ಇವಾಗ ಕೊಲಂಬಿಯಾ ಹಾಸ್ಪಿಟಲಲ್ಲಿ ನನಗೆ ಬೇಕಾಗಿರೋದು ಒಳ್ಳೆ ಫಿಸಿಷಿಯನ್ಸು, ನಮಗೆ ಗೊತ್ತಿರೋ ಫಿಸಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅನಸ್ಥೀಸಿಯಾ ವೈಸ್ ಅಂದರೆ ಅರವಳಿಕೆ ಡಾಕ್ಟರ್ ಕೂಡ ತುಂಬ ಎಕ್ಸ್ಪರ್ಟೀಸ್ ಇದೆ. ಸೊ ಅದರಿಂದ ಸೇಫ್ಟಿ ವೈಸ್ ಇಟ್ ಈಸ್ ದಿ ಬೆಸ್ಟ್ ಹಾಸ್ಪಿಟಲ್. ಡಾಕ್ಟರ್, ಈಗ ಸರ್ಜರಿ ಏನೋ ಸರಿ, ಸರ್ಜರಿ ಮಾಡಿಸ್ಕೊಬಿಟ್ಟಿವಿ, ಅದಾದ ನಂತರ ಕಟ್ ಮಾಡಿರೋಂಥ ಒಂದು ಮಾರ್ಕ್, ಸ್ಕಾರ್ ಹಾಗೆ ಉಳಿದ್ಬಿಡುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು? ಈ ಒಂದು ಲೈಪೋಸೆಕ್ಷನ್ ಸರ್ಜರಿಯಲ್ಲಿ ಸ್ಕಾರ್ ಉಳಿಯುತ್ತಾ? ನಾನು ಹೇಳಿದಾಗೆ ಲೈಪೋಸೆಕ್ಷನ್ ಅಲ್ಲಿ ಸಣ್ಣ ಸಣ್ಣ ಕ್ಯಾನ್ಯುಲರ್ಸ್ ಯೂಸ್ ಮಾಡ್ತೀವಿ. ಸೊ ಕಟ್ ಮಾರ್ಕ್ ಬಂದು ಹಾರ್ಡ್ಲಿ 5 ಮಿಲಿಮೀಟರ್ಸ್ ಇರುತ್ತೆ. ಆ್ಯಂಡ್ ಈ ಸ್ಕಾರ್ಸ್ನು ನಾವು ಹಿಡನ್ ಫೋಲ್ಡ್ಸ್ ಅಂತ ಹೇಳ್ತೀವಿ, ಚರ್ಮ ಎಲ್ಲಿ ಮಡಚ್ಕೊಳ್ಳುತ್ತೋ ಅಂಥ ಜಾಗದಲ್ಲಿ ಮಾಡೋದ್ರಿಂದ ನಾಳೆ ದಿನ ಅವ್ರಿಗೆ ಕಾಣಿಸೋದು ಇಲ್ಲ. ಆ್ಯಂಡ್ ಕೆಲವು ಕ್ರೀಮ್ಸ್ ಕೊಡ್ತೀವಿ, ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ಸ್ಕಾರ್ ಫೇಡ್ ಆಗುತ್ತೆ. ಸ್ಕಾರ್ ಯಾವತ್ತೂ ಡಿಸಪಿಯರ್ ಆಗಲ್ಲ, ಸ್ಕಾರ್ ಫೇಡ್ ಆಗುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ತುಂಬ ನಾರ್ಮಲ್ ಸ್ಕಿನ್ ಕಲರ್ ಬಂದ್ಬಿಡುತ್ತೆ. ಡಾಕ್ಟರ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಒಂದು ಲೈಪೋಸೆಕ್ಷನ್ ಸರ್ಜರಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಒಂದ್ ವೇಳೆ ಮಾಡಿಸ್ಕೊಂಡ್ರೆ ಏನಾದ್ರೂ ತೊಂದರೆಗಳಾಗ್ಬಿಡುತ್ತಾ, ಮತ್ತೆ ಕೊಬ್ಬು ಬರುತ್ತಾ, ಈ ತರ ಎಲ್ಲ ಬಹಳಷ್ಟು ಒಂದು ಕನ್ಫ್ಯೂಷನ್ ಇತ್ತು. ಇವತ್ತು ಆ ಕನ್ಫ್ಯೂಷನ್ಗೆಲ್ಲ ತೆರೆ ಬಿದ್ದಿದೆ ಅನ್ಕೊಂಡಿದೀನಿ. ಬಹಳಷ್ಟು ಮಾಹಿತಿಯನ್ನ ನೀಡಿದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರ, ಇವತ್ತಿನ ದಿನದಲ್ಲಿ ನೀವು ಬಹಳಷ್ಟು ಒಂದು ದಪ್ಪಗಿದ್ದೀರಿ, ಒಂದು ವೇಳೆ ನಾನು ಸ್ಲಿಮ್ ಆಗಬೇಕು ಅಂತ ಹೇಳಿ ಈ ರೀತಿಯ ಒಂದು ಕನಸುಗಳಿತ್ತು ಅಂತ ಹೇಳಿದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗಾಗಿ ಇವತ್ತು ನವನವೀನವಾದಂಥ ತಂತ್ರಜ್ಞಾನ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಕಸ್ತೂರಿ ನಗರದಲ್ಲಿರ್ತಕ್ಕಂಥ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಈ ಎಲ್ಲ ಒಂದು ಶಸ್ತ್ರಚಿಕಿತ್ಸೆಗೆ ಅವಕಾಶ ಇದೆ. ಇದನ್ನ ಬಳಸ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಒಂದು ಸುಮನ್ TV ಕನ್ನಡದ ಉದ್ದೇಶ. ನಮಸ್ಕಾರ.